ನಮಸ್ಕಾರ. ವಿಶ್ವವಾಣಿ ಟಿವಿ ಸ್ಪೆಷಲ್ ಅರ್ಪಿಸುವ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಸ್ವಾತಿ ಕೃಷ್ಣ. 2026ರಲ್ಲಿ ಶನಿಯು ತನ್ನ ರಾಶಿನ ಬದಲಿಸದೆ ಹೋದ್ರೂ ಸೂರ್ಯ, ಮಂಗಳ, ಬುಧ ಮತ್ತು ಗುರು ಗ್ರಹವು ಸ್ಥಾನಪಲ್ಲಟವಾಗುತ್ತೆ. ಇದು ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ, ಹಣ, ವೃತ್ತಿ, ವೈವಾಹಿಕ ಸಂಬಂಧಗಳು, ಆರೋಗ್ಯ ಕ್ಷೇತ್ರಗಳಲ್ಲಿ ಯಾವ ರೀತಿಯ ಬದಲಾವಣೆ ಉಂಟು ಮಾಡುತ್ತೆ ಅನ್ನೋದನ್ನ ಇವತ್ತಿನ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ತಾ ಇದ್ದೇವೆ. ಇದರ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮ ಜೊತೆ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಸಂಶೋಧಕರಾಗಿರುವಂತಹ ಮಹಾಬಲಮೂರ್ತಿ ಕೂಡ್ಲಕೆರೆ ಅವರಿದ್ದಾರೆ. ಬನ್ನಿ, ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನಮ್ಮ ಕಾರ್ಯಕ್ರಮನ ಶುರು ಮಾಡೋಣ. ಮುಂದಿನ ರಾಶಿ ಸಿಂಹ ರಾಶಿ. ಈಗ ಅಂದ್ಕೊಂಡಿರ್ತಾರೆ 2026ಕ್ಕೆ ಏನಾದರೂ ಹೊಸ ಬಿಸ್ನೆಸ್ ಮಾಡಬೇಕು, ಯಾವುದಕ್ಕಾದ್ರೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಈ ರೀತಿಯ ಪ್ಲಾನ್ಸ್ ಎಲ್ಲ ಇದ್ದಿರ್ತದೆ ಒಂದಿಷ್ಟು ಜನರಿಗೆ. ಅದರಲ್ಲಿ ಸಿಂಹ ರಾಶಿಯವರು ಏನಾದರೂ ಇದ್ದರೆ ಅವರಿಗೆ ಹೂಡಿಕೆ ಮಾಡಲಿಕ್ಕೆ 2026 ಸೂಕ್ತನ, ಲಾಭ ನಷ್ಟಗಳು ಯಾವ ರೀತಿ ಸಂಭವಿಸಬಹುದು ಅವರಿಗೆ ಅಂತ ಹೇಳಿ. ವಿಶ್ವವಾಣಿ ಟಿವಿಯ ಸಮಸ್ತ ವೀಕ್ಷಕರಿಗೆ 2026ರ ಶುಭಾಶಯಗಳು. ಒಳ್ಳೆಯದಾಗಲಿ. ಸಿಂಹರಾಶಿಯವರ ಸಂಬಂಧವಾಗಿ ಹೇಳಬೇಕು ಅಂತಂದರೆ, ಇವರಿಗೆ ಗುರು ಬಲ ಇದ್ದಿರೋದು ಈಗ ಏನಾಗುತ್ತೆ, ಬರೋ ಜೂನ್ 2ಕ್ಕೆ ಅವನು ಏನಾಗ್ತಾನೆ, ಇವರ ರಾಶಿಗೆ ಈ ಒಂದು ಕರ್ಕಾಟಕ ರಾಶಿಗೆ ಬರೋದ್ರಿಂದ ಗುರು ಬಲ ತಪ್ಪುತ್ತೆ. ಹಾಗೆಯೇ ಕೆಲವು ಅವನ ಚಲನವಲನಗಳಲ್ಲಿ ವಕ್ರವಾದಂಥ ಸ್ವರೂಪದಲ್ಲಿ ಅವನು ಇವರ ರಾಶಿಗೆ ಬರ್ತಾನೆ. ಇವರ ರಾಶಿಗೆ ಬಂದರೂ ಕೂಡ ಗುರು ಬಲ ಇದ್ದಿರೋದಿಲ್ಲ. ನಾನು ಹಿಂದೆ ಹೇಳಿದ ಹಾಗೆ ಗುರು ಬಲ ಒಂದೇ ಎಲ್ಲದೂ ಅಲ್ಲ. ಆದರೆ ಪರಾಭವ ಸಂವತ್ಸರದಲ್ಲಿಯೂ ಇದು ಈ 2026 ನಾಳೆ ಮಾರ್ಚ್ 19ರಿಂದ ಪರಾಭವ ಸಂವತ್ಸರದ ಒಂದು ಸಂದರ್ಭ ಬರೋದರಿಂದ ವ್ಯಾಪಾರ ವಹಿವಾಟು, ನೀವೇನು ಹೇಳಿದ್ರಿ, ಇವರ ಸಂಬಂಧಿಸಿದಂತಹ ಬಿಸ್ನೆಸ್ಗಳಿಗೆ ಸಂಬಂಧಿಸಿದ ಹಾಗೆ ಇವರ ವಿಚಾರಗಳು ಹೇಗಿರಬಹುದು ಅನ್ನುವಂಥದ್ದಕ್ಕೆ ನೀವು ಒತ್ತು ಕೊಟ್ಟು ಹೇಳಿದ್ದೀರಿ. 2 ವಿಚಾರಗಳನ್ನು ನಾನಿಲ್ಲಿ ವರ್ಗೀಕರಿಸ್ತೇನೆ. ಏನು ಅಂತಂದರೆ, ಒಂದು, ಸ್ವಭಾವದಲ್ಲಿ ಇವರು ತಮ್ಮನ್ನು ಇಂಪ್ರೂವ್ ಮಾಡಿಕೊಳ್ಳುವಂಥ ಎಲ್ಲ ವಿಚಾರಗಳನ್ನು ಇವರು ಸಾಧಿಸ್ಕೊಳ್ಬೇಕು. ಯಾಕೆಂದರೆ ಈ ರಾಶಿಯು ಕೂಡ ಬೆಂಕಿಯ ತತ್ವವನ್ನು ಹೊಂದದಂಥ ರಾಶಿ. ನೋಡಿ, ಸ್ವಯಮೇವ ಮೃಗೇಂದ್ರತ. ಯಾಕೆ ನಾವು ಸಿಂಹವನ್ನು ಕಾಡಿನ ರಾಜ ಅಂತ ಹೇಳೋದು ಅಂದರೆ, ಅದು ಎಲ್ಲದನ್ನೂ ನಿಯಂತ್ರಿಸುತ್ತೆ. ಅಲ್ಲಿ ಆನೆಯನ್ನೇ ಕೂಡ ಅದು ಹೊಡೆದು ಬಿಡುತ್ತೆ. ಆದರೆ ಇಂತಹ ಸಿಂಹವನ್ನು ಒಂದು ಸಾಧಾರಣವಾದಂಥ ಜಿಂಕೆಯು ಕೂಡ ನೇರವಾಗಿ ಬಂದಾಗ ಏನು ಮಾಡುತ್ತೆ, ಸಿಂಹವನ್ನು ಅದು ಏನು ಸಾಕಷ್ಟು ಘಾಸಿಗೊಳಿಸ್ಬೋದು, ಅಷ್ಟೇ ಅಲ್ಲ ಸಾಯಿಸಲೂಬಹುದು. ಈಗ ಒಂದು ಜಿರಾಫೆ ಹಿಂದ್ಗಡೆ ಸಿಂಹ ಬಂದುಬಿಟ್ರೆ ಕಾಲಲ್ಲಿ ಒಂದು ಏಟು ಕೊಡ್ತು ಅಂತಂದರೆ ಸಿಂಹ ತತ್ತರಿಸೋಗುತ್ತೆ. ಅಂದರೆ ಸಿಂಹಕ್ಕೂ ಕೂಡ ಒಂದು ಮಿತಿ ಇದೆ. ಹಾಗಾಗಿ ಇವರಿಗೆ, ಆ ಬೆಂಕಿ ರಾಶಿಯವರಿಗೆ ಸ್ವಲ್ಪ ಧೈರ್ಯ ಜಾಸ್ತಿ ಇರುತ್ತೆ. ಮೇಷರಾಶಿ ಇರಲಿ ಅಥವಾ ಸಿಂಹರಾಶಿ ಇರಲಿ, ವೃಶ್ಚಿಕ ಇರಲಿ, ಹೀಗೆ ಅವರಿಗೆ ಆ ಧೈರ್ಯದ ಬಗ್ಗೆ, ವೃಶ್ಚಿಕ ಅಂತ ಹೇಳ್ತೆ, ಧನಸ್ಸು ರಾಶಿ, ಇವರಿಗೆ ಧೈರ್ಯದ ವಿಚಾರ ಸರಿ. ಧೈರ್ಯಂ ಸರ್ವತ್ರ ಸಾಧನಂ, ಅದು ಹೌದು. ಆದರೆ ಎಲ್ಲ ವಿಚಾರದಲ್ಲೂ ಈಗ ನಾನು ಧೈರ್ಯವನ್ನು ಹೊಂದಿದ್ದೇನೆ, ನಾನು ಒಂದು 50 ಕೋಟಿ ಒಂದು ಬೇಕು. 50 ಕೋಟಿ ಇದ್ದಾಗಲೂ 50 ಕೋಟಿಯನ್ನು ಕಳ್ಕೊಳ್ಳಿಕ್ಕೆ ಹೋಗಬಾರ್ದು. ಈಗ 100 ಕೋಟಿ ಇದ್ದಾಗ ಒಂದು 50 ಕೋಟಿ ಕಳ್ಕೊಳ್ಳುವಂಥದ್ದೇನು ಬರ್ಬೋದು ಕೆಲವರಿಗೆ. ನಾವು ಸ್ವಲ್ಪ ರಿಸ್ಕ್ ತೊಗೊಳ್ಬೇಕು, ಅನವಶ್ಯಕವಾದ ರಿಸ್ಕ್ ತೊಗೊಳ್ಬಾರ್ದು. ಯಾಕೆಂದರೆ ಈ ಬಿಸ್ನೆಸ್ನ ವಿಚಾರದಲ್ಲಿ ಇವರು ವಿಶೇಷವಾಗಿ ಈ ರಿಯಲ್ ಎಸ್ಟೇಟ್ ವಿಚಾರವನ್ನು ಇವರು ಸಂಯೋಜಿಸಿಕೊಂಡರು ಮತ್ತು ಒಂದು ಬ್ಯಾಲೆನ್ಸ್ಡ್ ಸ್ವರೂಪದಲ್ಲಿ ಇವರು ಈ ವರ್ಷ 2026ನಲ್ಲಿ ಹೆಜ್ಜೆ ಇಡ್ತಾರೆ ಅಂತಾದರೆ, ಯಾಕೆಂದರೆ ಇವರಿಗೆ ಆರ್ಥಿಕ ಸ್ಥಾನ ಯಾವುದು ಅಂತಂದರೆ ಕನ್ಯಾ ರಾಶಿ. ಇವರದ್ದು ಬೆಂಕಿ ರಾಶಿ ಆದರೂ ಕೂಡ ಆರ್ಥಿಕ ಸ್ಥಾನವಾದಂತಹ ಬುಧನ ಯಜಮಾನತ್ವದ ಕನ್ಯಾ ರಾಶಿ ಏನಿದೆ, ಅದು ಭೂ ವ್ಯವಹಾರಕ್ಕೆ ಸಂಬಂಧಿಸಿದಂಥ ವಿಚಾರಗಳಲ್ಲಿ ಅನೇಕ ರೀತಿಯ ಒಂದು ಕಂಟ್ರೋಲನ್ನು ಸಿಂಹರಾಶಿಯವರಿಗೆ ಕೊಡಬಹುದಾದಂತಹ ಆರ್ಥಿಕತೆಯನ್ನು ಕೊಡುತ್ತೆ. ಆದರೆ ಎಲ್ಲ ಸಂದರ್ಭದಲ್ಲೂ ಕೊಡುತ್ತೆ ಅಂತ ಕೇಳಿದ್ರೆ 2026ರಲ್ಲಿ ಖಂಡಿತ ಕೊಡುತ್ತೆ. ಆದರೆ ಮಾತು, ಕೋಪ ಅಥವಾ ಸರ್ರನೆ ನಿರ್ಣಯ ತಗೊಳ್ಳೋದು ಅಥವಾ ಬಹಳ ನಿಧಾನವಾಗಿ ನಿರ್ಣಯವನ್ನು ತಗೊಳ್ಳುವಂಥ ವಿಳಂಬ, ಇವು ಯಾವುದನ್ನೂ ಸಾಧಿಸದೆ ಒಂದು ರೀತಿಯ ಮನೋಸ್ಥಿತಿಯಿಂದ ಇವರು ಆ ಭೂ ವ್ಯವಹಾರದ ಸಂಬಂಧವಾದಂಥ ವಿಚಾರಕ್ಕೆ ಹೋಗ್ತಾರೆ. ಅಥವಾ ಕಟ್ಟಡ ನಿರ್ಮಾಣಗಳು, ಕೆಲವರು ನಿವೇಶನಗಳನ್ನು ಮಾಡಿ ಹಣವನ್ನು ಗಳಿಸ್ತಾರೆ, ಕೆಲವರು ಒಂದು ಒಂದು ಅಪಾರ್ಟ್ಮೆಂಟನ್ನು ಅವರು ಎಬ್ಬಿಸ್ತಾರೆ, ಅಥವಾ ಇನ್ನು ಕೆಲವರು ಒಂದು 50 ಲಕ್ಷಕ್ಕೆ ಒಂದು ಲ್ಯಾಂಡನ್ನು ತೊಗೊಂಡು ಅದನ್ನು ಇನ್ನೊಂದು
2 ತಿಂಗಳಿಗೋ 3 ತಿಂಗಳಿಗೋ ಅದನ್ನು ಒಂದು 53 ಲಕ್ಷಕ್ಕೆ ಮಾರಾಟ ಮಾಡುವಂಥದ್ದು. ಈ ರೀತಿ ಆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಏನಿದೆ ಒಂದು ಹದವಾದಂತಹ ಮಾತಿನೊಂದಿಗೆ, ಯಾಕೆಂದರೆ ಇವರಿಗೆ ಇದು ಏನು ಆ ಕನ್ಯಾ ರಾಶಿ ಯಜಮಾನ ಬುಧ ಮಾತಿನ ಚಾತುರ್ಯವನ್ನು ಕೊಡಬೇಕು. ಬುಧ ಬೌದ್ಧಿಕತೆಗೆ ಸಂಬಂಧಿಸಿದಂಥ ಒಂದು ಗ್ರಹ. ಹಾಗಾಗಿ ಬೌದ್ಧಿಕವಾದಂತಹ ಮಾತುಗಳು, ಬೌದ್ಧಿಕವಾಗಿ ಮಾತು ಅಂತಂದರೆ ಅದು ಡೋಂಗಿಯ ಮಾತಾಗಬಾರ್ದು. ನಾವು ಹೇಳುವಂಥದ್ದು, ಈಗ ನಾನು ಕೊಡ್ತಾ ಇದ್ದಿರೋದು ಇಂಜೆಕ್ಷನ್ನು, ಇದು ನೋವಾಗುತ್ತೆ, ಆದರೆ ಒಂದು ಸಣ್ಣ ಮಾತ್ರ ನೋವಾಗುತ್ತೆ, ಆಮೇಲೆ ನಿಮಗೆ ಒಳ್ಳೆಯದಾಗುತ್ತೆ, ಇಂಥದ್ದನ್ನು ಅವರಿಗೆ ತಿಳಿಸಿ ಹೇಳಬೇಕು. ಸರ್ರನ್ನು ಚುಚ್ಚೆ ಬಿಟ್ಟರೆ ಏನಾಗುತ್ತೆ, ಒಳ್ಳೆಯದಾದಂತಹ ಜನರು ಕೂಡ ನೋವಿನಿಂದ ಚೀರಾಡಿ ಎಲ್ಲೋ ದೂರ ಹೋಗ್ಬಿಡ್ಬೋದು. ಹಾಗಾಗಿ ರಿಸ್ಕ್ ಫ್ಯಾಕ್ಟರ್ಸ್ ಏನು ಅನ್ನುವಂಥದ್ದನ್ನು ಕೂಡ ಹೇಳಬಹುದಾದಂಥ ಜಾಣ್ಮೆಯನ್ನು ಇವರು ತೋರಿಸಬೇಕು. ಹಾಗೂ ತನ್ನನ್ನು ನಂಬಿ ಬಂದವನಿಗೆ ನಾನು ಒಳಿತನ್ನು ಮಾಡಿ ಕೊಡ್ತೇನೆ ಅನ್ನುವಂತಹ ಒಂದು ಎಚ್ಚರವನ್ನು ಇವರು ಇಟ್ಕೊಳ್ಬೇಕು. ಹಾಗಾಗಿ ನೀವು ಕೇಳಿದ ಏನು ಈ ವಿಚಾರದಲ್ಲಿ ಇವರು ಮುಂದುವರಿಯೋದಕ್ಕೆ ಈ ವರ್ಷ ತೊಂದರೆ ಏನಿಲ್ಲ. ತಮ್ಮದಾದಂತಹ ಒಂದು ಉಗ್ರ ಸ್ವಭಾವವನ್ನು, ಎಲ್ಲರಿಗೂ ಉಗ್ರ ಸ್ವಭಾವವೇ ಇರುತ್ತೆ ಅಂತ ಹೇಳೋದಲ್ಲ. ಈಗ ಬೆಂಕಿಯ ಸ್ವಭಾವವನ್ನು ಹೊಂದಿರುವಂಥವರು ಸಿಂಹರಾಶಿಯವರು ಅಂತ ಹೇಳಿದರೆ, ಉಗ್ರ ಸ್ವಭಾವ ಅಂದರೆ ಈಗ ನೋಡಿ, ಒಂದು ಸಂಸ್ಕೃತದಲ್ಲಿ ಒಂದು ಮಾತಿದೆ, ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ. ಕೆಲವು ವಿಚಾರಗಳಲ್ಲಿ ನಾವು ವಜ್ರದಷ್ಟೇ ಕಠಿಣವಾಗಿರಬೇಕು, ಆದರೆ ಅನೇಕ ಸಂದರ್ಭಗಳಲ್ಲಿ ಮೃದುವಾಗಿಯೂ ವರ್ತಿಸಬೇಕು. ಜನ ಯಾರಿದ್ದಾರೆ ನಮ್ಮ ಎದುರಿಗೆ, ಯಾರನ್ನು ನಾನು ಕುರಿತಾಗಿ ಇದನ್ನು ಮಾಡ್ತಾ ಇದ್ದೇನೆ, ಯಾರನ್ನು ನಿಗ್ರಹಿಸಬೇಕೋ ಅಲ್ಲಿ ವಜ್ರಾದಪಿ ಕಠೋರಾಣಿ. ಆದರೆ ಕುಸುಮಾದಪಿ ಅಂದರೆ ಮೃದೂನಿ ಕುಸುಮಾದಪಿ ಅಂತಹ ಜನರನ್ನು ನೋಡಿ ಆ ಮೃದುತ್ವವನ್ನು ನಾವು ಇಟ್ಕೋಬೇಕು. ಈ ಒಂದು ವಿಚಾರವನ್ನು ಬ್ಯಾಲೆನ್ಸನ್ನು ಕಾದುಕೊಂಡ್ರು ಅಂತಾದರೆ ಇವರಿಗೆ ಒಂದು ತೊಂದರೆ ಇದೆ. ಯಾವ ತೊಂದರೆ ಹಾಗಾದರೆ ಇವರಿಗೆ ಎದುರಾಗಿರುವಂಥ ತೊಂದರೆ ಏನು ಅಂತಂದರೆ, ಅಷ್ಟಮ ಶನಿ ಕಾಟ ನಡೀತಾ ಇದೆ. ಸೂರ್ಯನ ಯಜಮಾನತ್ವದ ಸಿಂಹರಾಶಿಯವರಿಗೆ ಶನೈಶ್ಚರ ಎಲ್ಲ ವಿಧವಾದಂತಹ ಅಡಚಣೆಗಳನ್ನು ತಂದುಕೊಡಬೇಕು ಅಂತ ದೀಕ್ಷೆಯನ್ನು ಹೊತ್ತಂಥವನವನೀಗ. ಅವನಿಗೆ ಈಗ ನಡೀತಾ ಇರೋದೇ ಅವನ ಆ ಒಂದು ಅಷ್ಟಮ ಶನಿ ಕಾಟ ನಡೀತಾ ಇರೋದ್ರಿಂದ ಅದನ್ನು ಅವನು ತನ್ನ ಕೈಂಕರ್ಯವನ್ನಾಗಿ ಮಾಡ್ಕೊಂಡಿದ್ದಾನೆ. ಇಂತಹ ಸಂದರ್ಭದಲ್ಲಿ ಶನೈಶ್ಚರ ನಿರ್ಮಿಸಬಹುದಾದಂತಹ ಬಿರುಗಾಳಿಯ ಬಗೆಗೆ, ಈಗ ನಾವು ಮಳೆಗಾಲದಲ್ಲಿ ಸಾಕಷ್ಟು ದೊಡ್ಡ ಮಳೆಯೂ ಬರ್ಬೋದು ಅಂತಲೂ ಹೆದರಬೇಕಾಗತ್ತೆ, ಮಳೆಯೇ ಬರದೇನೂ ಹೆದರಬೇಕಾಗತ್ತೆ. ಹಾಗಾಗಿ ಎಲ್ಲಿ ಹೇಗೆ ಅನ್ನುವಂಥ, ಅದು ಮಳೆ ಬಾರದಿದ್ದರೆ ಏನು, ಮಳೆ ಸಾಕಷ್ಟು ಬಂದರೆ ಏನು, ಇಲ್ಲ ಇನ್ನು ಊರೇ ಮುಳುಗುವಷ್ಟು ಮಳೆ ಬರುತ್ತೆ ಅಂತಾದರೆ ಏನು, ಇದೆಲ್ಲದಕ್ಕೂ ಕೂಡ ಪ್ಲ್ಯಾನ್ಗಳು ಬೇಕು. ಹಾಗಾಗಿ ಈ ಶನೈಶ್ಚರನ ಕಾಟ ಇರುವಾಗ ನಮ್ಮ ಪ್ಲ್ಯಾನ್ಗಳು ಕರೆಕ್ಟಾಗಿದೆ ಅಂತಾದರೆ, ಶನೈಶ್ಚರನ ಶಿಸ್ತು ಎಲ್ಲಿದೆಯೋ, ಶಿಸ್ತು ನಮ್ಮಲ್ಲಿ ಇದೆ ಅಂತಾದರೆ ಶನೈಶ್ಚರ ಕೊಡುವಂಥ ತೊಂದರೆ ಸುಮಾರು 75% ಕಡಿಮೆ ಆಯಿತು ಅಂತ ಅರ್ಥ. ಹಾಗಾಗಿ ಶನೈಶ್ಚರನ ಕಾಟವನ್ನು ಹಾಗಾದರೆ ಶನೈಶ್ಚರನ ಕಾಟವನ್ನು ಎದುರಿಸ್ಕೊಳ್ಬೇಕಾದಂಥದ್ದು ಅಂದರೆ ಏನು, ನನ್ನ ನಿರೀಕ್ಷೆ ನನಗೊಂದು 15 ಲಕ್ಷ ರೂಪಾಯಿ ಲಾಭ ಬರುತ್ತೆ ಅಂತ ನಾನು ಇಟ್ಕೊಂಡಿರ್ತೀನಿ. ಆದರೆ ಅದು ಬರೀ 12 ಲಕ್ಷ ಬರ್ಬೋದು, 10 ಲಕ್ಷ ಬರ್ಬೋದು. ಆ ಒಂದು ಡೆಫಿಸಿಟ್ ಇದು ಏನಿರುತ್ತೆ ಅದನ್ನು ನಿಭಾಯಿಸ್ಕೊಳ್ತೀನಿ ಅನ್ನುವಂಥ ಚಾತುರ್ಯವನ್ನು, ತಾಳ್ಮೆಯನ್ನು ಇವರು ಹೊಂದಬೇಕು. ಇದನ್ನು ಹೊಂದಿ ಹೆಜ್ಜೆ ಇಡ್ತೇನೆ ಅನ್ನುವಂತಹದ್ದನ್ನು ಇವರು ಮಾಡಿದರೆ ಭೂ ವ್ಯವಹಾರದಲ್ಲಿ ಅನೇಕ ರೀತಿಯ ಲಾಭಗಳನ್ನು ಸಂಪಾದಿಸ್ಕೊಳ್ಳೋದಕ್ಕೆ ಬುಧನ ಮೂಲಕವಾಗಿ ಇವರಿಗೆ ಏನಾಗುತ್ತೆ, ಅದ್ಭುತವಾದದ್ದು ಸೃಷ್ಟಿಯಾಗುತ್ತೆ. ದುರ್ದೈವವಶಾತ್ ಬುಧ ಇವರ ಜಾತಕದಲ್ಲಿ ಎಲ್ಲೋ ರಾಹುವಿನ ಜೊತೆ ಇದ್ದಾನೆ, ಕೇತುವಿನ ಜೊತೆ ಇದ್ದಾನೆ, ಇಲ್ಲ ನಿಕೃಷ್ಟವಾದಂತಹ ಒಂದು ಕುಜ ಶುಕ್ರ ಸಂಯೋಜನೆ ಇರುವಂತಹ ಜಾಗದಲ್ಲಿ ಅವನು ಕೂತ್ಬಿಟ್ಟಿದ್ದಾನೆ ಅಂತಾದರೆ ಸ್ವಲ್ಪ ರೀತಿಯ ಮಾನಸಿಕವಾದ ವಿಪ್ಲವಗಳನ್ನು, ಅಂದರೆ ಒಮ್ಮೊಮ್ಮೆ ಏನಾಗುತ್ತೆ, ಎಷ್ಟೇ ರೀತಿಯ ಒಂದು ಚಾತುರ್ಯ ನಮ್ಮಲ್ಲಿದ್ದರೂ ಕೂಡ ಪೂರ್ತಿ ಕತ್ತಲೆ ನಿರ್ಮಾಣ ಆಗಿದೆ ಹೇಳಿದಾಗ ನಮ್ಮ ತಾಳ್ಮೆಯನ್ನು ಸಹಜವಾಗೇ ಕಳ್ಕೊಳ್ತೇವೆ. ಅಂತಹ ಕತ್ತಲು ಆವರಿಸುವಂತಹದ್ದಕ್ಕೆ ಬುಧನಿಗೆ ತೊಂದರೆ ಇದೆ ಅಂತಾದರೆ ಅದು ಸಾಧ್ಯತೆ ಇರುತ್ತೆ. ಹಾಗಾಗಿ ಆಗ ಶಟರ್ಸನ್ನು ಎಳೆದ್ಬಿಡಬೇಕು. ಹಾಗಾದರೆ ಇವರಿಗೆ ಲಾಭ ಯಾವಾಗ ಬರುತ್ತೆ, ಕಗ್ಗತ್ತಲು ಯಾವಾಗಿದೆ ಅಂತ ತಿಳ್ಕೊಳ್ಳೋದು ಹೇಗೆ ಅಂತಂದರೆ, ನಾನು ಹೆಜ್ಜೆ ಇಡಲಿಕ್ಕೆ ಈಗ ಮುಂದಿನ ಹೆಜ್ಜೆ ಇಡ್ತಾ ಇದ್ದೇನೆ, ಅಲ್ಲಿ ನಿಜಕ್ಕೂ ಏನಾದರೂ ತೊಂದರೆ ಇದೆಯಾ ಅನ್ನುವಂಥದ್ದನ್ನು ಆ ಕಡೆ ಈ ಕಡೆ ತಮ್ಮ ಲಕ್ಷ್ಯವನ್ನು ಮಾಡಿಕೊಡದೇನೆ ಅಲ್ಲೇ ನೋಡುವಂತಹ ಒಂದು ವಿಚಾರದಲ್ಲಿ ಶಿಸ್ತನ್ನು ಹೊಂದಿರ್ತಾರೆ ಅಂತಾದರೆ ಶನೈಶ್ಚರನ ಬೆಂಬಲವೂ ಕೂಡ ಇವರಿಗೆ ಸಿಗುತ್ತೆ. ಹಾಗಾಗಿ ಶಿಸ್ತಿನಿಂದ ಇರಬೇಕಾದಂಥದ್ದು ಪರಾಭವ ಸಂವತ್ಸರವನ್ನೂ ಹೊಂದಿರುವಂಥ 2026 ಇವರಿಂದ ಬಯಸುತ್ತೆ. ಹಾಗೆ ಬಯಸಿದಾಗ ಏನಾಗುತ್ತೆ, ನಿರೀಕ್ಷೆಯಲ್ಲಿ 10 ಲಕ್ಷ ನಮ್ಮ ಆದಾಯ ಇರಬೇಕು ಅಂತ ಹೇಳಿದ್ರು, 8 ಲಕ್ಷ ಇದೆ ಅಂತ ಹೇಳಿದಾಗ 8 ಲಕ್ಷದಲ್ಲಿ ನಾನು ಹೇಗೆ ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದು,
ಹಾಗಾದರೆ ಇವರಿಗೆ ಒಳ್ಳೆಯದು ಸಿಗೋದೇ ಇಲ್ವ ಅಂತಂದರೆ, ಇವರಿಗೆ ಉತ್ತಮನಾದಂತಹ ಚಂದ್ರ ಒಳ್ಳೊಳ್ಳೆಯ ರಾಶಿಯಲ್ಲಿ ಆ ಒಂದು ಪ್ರಯಾಣವನ್ನು ಮಾಡ್ತಾ ಇದ್ದಾನೆ ತಿಂಗಳದ ಸಂದರ್ಭದಲ್ಲಿ ಅಂತ ಹೇಳಿದಾಗ, ಆ ಚಂದ್ರನ ಬಲವನ್ನು ಗ್ರಹಿಸಿಕೊಂಡು ಕೆಲವೊಂದು ವಿಚಾರಕ್ಕೆ ಇವರು ಮುಂದೆ ಹೆಜ್ಜೆ ಇಡಬೇಕು. ಈಗ ಶನೈಶ್ಚರ ಎಲ್ಲವನ್ನೂ ಹಾಳು ಮಾಡ್ತಾನೆ ಹೇಳುವಂಥದ್ದು ಒಂದು ಕಡೆ ಹೌದಾದರೂ ಕೂಡ, ಚಂದ್ರನ ಬಲ ಸಿಕ್ಕಿದೆ ಅಂತ ಹೇಳುವಂತಹ ಒಂದು ರಾಶಿಗೆ ಚಂದ್ರನ ವಿಚಾರ ಇದೆ ಹೇಳಿದಾಗ ಇವರ ಪ್ಲ್ಯಾನ್ಗಳನ್ನು ರೂಪಿಸ್ಕೊಳ್ಬೇಕು. ಇವೆಲ್ಲ ಬಹಳ ಕಷ್ಟ. ಈಗ ಒಂದು ಕಾರನ್ನು ನಾವು ಡ್ರೈವಿಂಗ್ ಕಲಿಬೇಕು ಅಂತಂದರೆ, ಕೆಲವರಿಗೆ ಇಡೀ ಜೀವನದಲ್ಲಿ ಡ್ರೈವಿಂಗನ್ನು ಕಲೀಲಾರವರು. ಯಾಕೆಂದರೆ ಅಲ್ಲೂ ನೋಡಬೇಕು, ಇಲ್ಲಿ ನೋಡಬೇಕು, ಹೀಗೆ ನೋಡಬೇಕು, ಅದೆಲ್ಲ ಕಷ್ಟ ಆಗುತ್ತೆ. ಆದರೆ ಅದನ್ನು ಸಾಧಿಸ್ಕೊಂಡ್ರೆ ಕಾರ್ ಡ್ರೈವಿಂಗ್ ಇಟ್ ಇಸ್ ಒಂಥರ ಒಂದು ಫನ್ ಅದನ್ನು ಅದ್ಭುತವಾಗಿ. ಯಾಕೆಂದರೆ ನಮ್ಮ ಹತ್ರ ಕಾರ್ ಇದೆ ಅಂದರೆ ಅರ್ಥ ಏನು? ಫ್ರೀಡಮ್ ಇದೆ. ನಾನೀಗ ಎಲ್ಲೋ ಚಿತ್ರದುರ್ಗಕ್ಕೆ ಹೋಗ್ತಾ ಇದ್ದೇನೆ, ಸರ್ಕಾರಿ ಬಸ್ನಲ್ಲಿ ಹೋದರೆ ಅಥವಾ ಟ್ರೈನಲ್ಲಿ ಹೋದರೆ ನನಗೆ ಬೇಕಾದಲ್ಲಿ ಇಳಿಲಿಕ್ಕಾಗಲ್ಲ. ಈಗ ನನ್ನೊಂದು ಕಾರ್ ಇದೆ, ನಾನೇ ಅದನ್ನು ಡ್ರೈವ್ ಮಾಡ್ಕೊಂಡು ಹೋಗ್ತೀನಿ ಅಂದರೆ, ನಾನು ಒಂದು ಗಂಟೆ ನಾನು ಯಾವುದೋ ಒಂದು ಮಿತ್ರನನ್ನು ನಾನು ನಡುವೆ ಎಲ್ಲೋ ಯಾರನ್ನೋ ಸಂಧಿಸ್ತೇನೆ ಅಂತ ಹೇಳಿದ್ರೆ ನನಗೊಂದು ಫ್ರೀಡಮ್ ಇದೆ. ಹಾಗೆ ಆ ಕಷ್ಟಗಳ ನಡುವೆ ಒಂದು ಫ್ರೀಡಮನ್ನು ಹೊಂದುವಂಥ ಒಂದು ವಿಶೇಷ ಇವರಿಗೆ ಚಂದ್ರನ ಮೂಲಕವಾಗಿ ಒದಗಿ ಬರೋದಕ್ಕೆ ಅವಕಾಶಗಳು ಇರುತ್ತೆ. ಅದು 2026ರಲ್ಲಿ ಯಾಕಿರುತ್ತೆ ಅಂತಂದರೆ, ಗುರುವಿನ ಪ್ರಾಣ ಮಿತ್ರನೇ ಈಗ ಚಂದ್ರ ಆಗಿರೋದ್ರಿಂದ, ಮತ್ತು ಈ 2026ರ ಬಹಳ ದೊಡ್ಡ ಅವಧಿಯಲ್ಲಿ ಗುರು ಕರ್ಕಾಟಕದಲ್ಲಿಯೂ ಮತ್ತು ಸಿಂಹರಾಶಿಯಲ್ಲಿಯೂ ಇರೋದರಿಂದ ಗುರು ಬಲ ಅಲ್ಲ ಅದು. ಆದರೆ ಅವರಿಗೆ ಹಾರ್ದಿಕವಾದಂಥ ಸ್ವರೂಪದಲ್ಲಿ, ಯಾಕೆಂದರೆ ಕರ್ಕಾಟಕ ರಾಶಿಯಲ್ಲಿದ್ದಾಗ ನಷ್ಟವನ್ನು ಮಾಡಲಿಕ್ಕೆ ಗುರು ಬಿಡೋದಿಲ್ಲ. ಹಾಗೆ ಗುರು ಸಿಂಹರಾಶಿಗೆ, ತಮ್ಮ ರಾಶಿಗೆ ಬಂದಾಗ ವ್ಯಕ್ತಿತ್ವದ ಒಂದು ಸಂವರ್ಧನೆಯನ್ನು ಮಾಡುವಂಥದ್ದಕ್ಕೆ ಅವನು ಅವಕಾಶ ಕೊಡ್ತಾನೆ. ಹಾಗಾಗಿ ವ್ಯಕ್ತಿತ್ವದ ಸಂವರ್ಧನೆಗೆ ಬೇಕಾದಂಥ ಅವಕಾಶವನ್ನು ಮತ್ತು ನಷ್ಟವನ್ನು ತಪ್ಪಿಸುವಂಥ ಒಂದು ಹೊಣೆಯನ್ನು ಗುರು ಹೊರೋದ್ರಿಂದ, ಗುರು ಬಲ ಇರದೇ ಹೋದರೂ ಕೂಡ 2026ರಲ್ಲಿ ಒಂದು ಶಿಸ್ತಿನೊಂದಿಗೆ ಇವರ ಒಂದು ನಡೆ ಸಾಧ್ಯ ಆಗಲಿಕ್ಕೆ ಅಲ್ಲಿ ಸಾಧ್ಯತೆಯನ್ನು ನಿರ್ಮಾಣ ಮಾಡ್ಕೊಳ್ತಾರೆ ಅಂತಾದರೆ, ಖಂಡಿತವಾಗಿ ವಿಶೇಷವಾಗಿ ರಿಯಲ್ ಎಸ್ಟೇಟ್ ಜನ ಆದರೂ ಕೂಡ ಬಹಳ ಎಚ್ಚರದಿಂದ ಈ ಶನೈಶ್ಚರನನ್ನು ಅಳೆದು ತೂಗಿ ನೋಡಬೇಕು. ಮತ್ತು ಈ ಭೂವರಾಹ ಅಂದರೆ, ಈ ವರಾಹ ಸ್ವಾಮಿ ಭೂಮಿಯನ್ನೇ ಅವನು ಏನು ಮಾಡಿದವನು ಸಂರಕ್ಷಿಸ್ತವನು. ಅಂದರೆ ಯಾಕೆಂದರೆ ನಾವು ಭೂಮಿಯನ್ನು ನಾವು ಲಕ್ಷ್ಮಿಯ ರೂಪದಲ್ಲಿ, ನಾವು ಬೆಳಗ್ಗೆ ಎದ್ದವಾಗ ಏನು ಕೈಯಿಂದ ಮಾಡಿದ್ವಿ, ಕರಾಗ್ರೆ ವಸತೆ ಲಕ್ಷ್ಮಿ, ಹೀಗೆ ಆ ಲಕ್ಷ್ಮಿಯನ್ನು ನಾವು ಪ್ರಪ್ರಥಮವಾಗಿ ಅಂದರೆ ಕರದ ಆ ಒಂದು ಆದಿಭಾಗದಲ್ಲಿ ಲಕ್ಷ್ಮಿ ಇದ್ದಾಳೆ. ಅಂತಹ ಲಕ್ಷ್ಮಿ ವರಾಹ ಅಂದರೆ ವರಾಹ ಸ್ವರೂಪದಲ್ಲಿ ಬಂದು ಲಕ್ಷ್ಮಿಯನ್ನು ಕಾಪಾಡುವಂಥವನು. ಅಂತಹ ಭೂವರಾಹ ಸಂದರ್ಭದ ಶಕ್ತಿಯುತವಾದಂತಹ ಯಂತ್ರವನ್ನು ಇವರು ಧರಿಸ್ಕೊಳ್ಳೋದ್ರಿಂದ ರಿಯಲ್ ಎಸ್ಟೇಟ್ ವ್ಯವಹಾರಕ್ಕೆ, ಬರೀ ರಿಯಲ್ ಎಸ್ಟೇಟ್ ವ್ಯವಹಾರ ಅಂತಲೇ ಅಲ್ಲ, ಯಾವುದೇ ರೀತಿಯ ಬಿಸ್ನೆಸ್ಸನ್ನು ಇವರು ಮಾಡುವಂಥದ್ದಾದರೆ ಅದು ಅನುಕೂಲಕರವಾದಂಥ ಸ್ಥಿತಿಗತಿಗಳನ್ನು 2026ರಲ್ಲಿ ಒದಗಿಸ್ಕೊಡೋದಕ್ಕೆ, ಅದರಲ್ಲೂ ಮಾರ್ಚ್ 19ರ ನಂತರದ ಪರಾಭವ ಸಂವತ್ಸರದ ಸಂದರ್ಭ ಏನು ಬರುತ್ತೆ, ಆ ಸಂದರ್ಭದಲ್ಲಿ ಪರಾಭವವೇ ಇರದೇ ಹೋದಂಥ ಒಂದು ಗಟ್ಟಿ ಸ್ಥಿತಿಯನ್ನು ಇವರಿಗೆ ಒದಗಿಸುತ್ತೆ. ಶನೈಶ್ಚರನ ಮೂಲಕವಾದಂತಹ ಸಿದ್ಧಿಯೂ ಸಿಗೋದಕ್ಕೆ ಸಾಧ್ಯ ಆಗದೇ ಹೋದರೂ ಶನೈಶ್ಚರ ಕೊಡಬಹುದಾದಂತಹ ನೆಗೆಟಿವ್ ಎನರ್ಜಿಯನ್ನು ತಡೆಯೋದಕ್ಕೆ ಇದು ಸಾಧ್ಯ ಮಾಡಿಕೊಡುತ್ತೆ. 2026ರಲ್ಲಿ ದ್ವಾದಶ ರಾಶಿಗಳ ಫಲಾನುಫಲಗಳ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಂಡ್ವಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.